ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಸನ್. ಇವತ್ತು ನನ್ನ ಜೊತೆಗೆ ಸ್ಯಾಂಡಲ್ವುಡ್ನ ಸಲಗ ವಿಜಯ್ ಅಲಿಯಾಸ್ ವಿಜಯ್ ಕುಮಾರ್, ಬಹುಶಃ ಇನ್ಮೇಲೆ ನಾವು ಅವ್ರನ್ನ ಸ್ಯಾಂಡಲ್ವುಡ್ನ ಭೀಮಾ ಅಂತ ಕರಿಬೇಕು. ಸ್ವತಃ ಭೀಮಾ ನಮ್ಮ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ರೇಮನ್ ಅವರೇ. ಸಲಗ, ಕರಿಚಿರತೆ, ಕೋಬ್ರಾ, ಸುಮಾರು ಟೈಟ್ಲ್ಗಳು ನಿಮಗೆ. ಈಗ ಹೊಸ ಟೈಟಲ್ ಸೇರ್ಪಡೆ ಸ್ಯಾಂಡಲ್ವುಡ್ನ ಭೀಮಾ. ಬಲ ಭೀಮಾ ಹೇಗೆ ಅಲ್ಲಿ ಒಂದು ಸ್ಟ್ರೆಂತ್ ಆಗಿದ್ನೋ, ಭೀಮಾ ಸಿನಿಮಾಗೆ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡು ಅದನ್ನು ಗೆಲ್ಸೋವರೆಗೂ ಬಿಡಲ್ಲ ಅಂತ ಪಣ ತೊಟ್ಟು ಇವತ್ತು ಸಕ್ಸಸ್ ಮಿಂಟ್ ಮಾಡಿದಿರಿ. ಸಕ್ಸಸ್ ಕಂಡಿದೆ ಸಿನಿಮಾ. ಹೇಗನ್ಸುತ್ತೆ ವಿಜಯ್? ಈಗ ತುಂಬ ಖುಷಿಯಾಗಿದ್ದೀನಿ. ಮತ್ತು ಖುಷಿ ಜೊತೆಗೆ ಏನು ಈ ಡ್ರಗ್ ವಿರುದ್ಧ ನಾನು ಸಿನಿಮಾ ಮಾಡಿದ್ದೆ ಅದರದ್ದು ಒಂದಷ್ಟು ಕೆಲಸಗಳು ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಮತ್ತು ಎಷ್ಟು ಮಕ್ಕಳು ಅದಕ್ಕೆ ಬಲಿಯಾಗಿದ್ದಾರೆ ಅದರದೆಲ್ಲ ಒಂದೊಂದು ಸಣ್ಣ ಸಣ್ಣ ಇಂಟರ್ವ್ಯೂಗಳು ನನ್ನ FBಲಿ ಮತ್ತು ಇನ್ಸ್ಟಾಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಅದೊಂದು ಇದ್ರ ಬಗ್ಗೆ ಖುಷಿ ಇದೆ. ಅಂದರೆ ಸಿನಿಮಾ ಮಾಡೋದ್ರ ಜೊತೆಗೆ ಬಹುಶಃ ನೀವು ನಾನೊಂದು ಸಿನಿಮಾ ಮಾಡಿದೆ, ಅದಕ್ಕೆ ಒಂದು ರಿಸರ್ಚ್ ಮಾಡಿದೆ, ಸಿನಿಮಾ ಆಯಿತು, ಸಕ್ಸಸ್ ಕಂಡಿದೆ ಅಂತ ಸುಮ್ಮನಿರ್ಬೋದು, ನೆಕ್ಸ್ಟ್ ಸ್ಕ್ರಿಪ್ಟಿಗೆ ನೀವು ಹೋಗ್ಬೋದಿತ್ತು. ಬಟ್ ಅದನ್ನು ಮೀರಿ ಇಲ್ಲ, ಬರೀ ಸಿನಿಮಾ ಮಾತ್ರ ನನ್ನ ಜವಾಬ್ದಾರಿ ಅಲ್ಲ, ಸಮಾಜದ ಮೇಲೂ ಕೂಡ ಒಂದು ಜವಾಬ್ದಾರಿ ಇದೆ ನನಗೆ. ಸೊ ಅದನ್ನು ನಾನು ನಿಭಾಯಿಸಬೇಕು ಅಂತ ಹೊರಟಿದ್ದೀರಿ. ಸೊ ಹಾಗಾಗಿ ಅಂದರೆ ಸಮಾಜವನ್ನು ಕೂಡ ಈ ಪಿಡುಗು ಏನು ಅಂಟಿದೆಯಲ್ಲ ಅದನ್ನು ತೊಳೆದು ಹಾಕಬೇಕು. ಅಟ್ಲೀಸ್ಟ್ ನನ್ನ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಬೇಕು ನನ್ನ ಸಮಾಜಕ್ಕೆ ಅಂತ ಹೊರಟಿದ್ದೀರಿ ನೀವು. ಸೊ ರಿಯಲ್ ಲೈಫಲ್ಲೂ ಭೀಮನಾಗಿ ಪಾತ್ರ ಮಾಡ್ತಾ ಇದ್ದೀರಿ. ನನಗೆ ನಿಮ್ಮೆಲ್ಲರ ಸಹಾಯ ತುಂಬ ಬೇಕು. ಮತ್ತು ಪೊಲೀಸ್ ಅಧಿಕಾರಿಗಳ ಸಹಾಯ, ಪೊಲಿಟಿಷಿಯನ್ಗಳ ಸಹಾಯ ಬೇಕು. ಇದನ್ನು ನಾವಿಲ್ಲೇ ನಿರ್ಮೂಲನೆ ಮಾಡದೆ ಹೋದರೆ, ಫಾರ್ ಎಕ್ಸಾಂಪಲ್ ಈಗ ಏನು ತಮಗೆ ಟೈಡಲ್ ಅನ್ನೋ ಒಂದು ವಿಷಯ ಓಡಾಡ್ತಾ ಇದೆ, ಅದನ್ನು ನಾವು ನಿರ್ಮೂಲನೆ ಮಾಡದೆ ಹೋದರೆ ಎಲ್ಲ ಮಕ್ಕಳು HIV ತುತ್ತಾಗ್ತಾ ಇದ್ದಾರೆ. ಇದನ್ನು ನಾವು ನಿಲ್ಲಿಸಬೇಕು. ಹಾಗಾಗಿ ನಿಮ್ಮ ಸಹಕಾರ ತುಂಬ ಬೇಕು. ಯಾಕೆಂದರೆ ನೋಡಿ, ಇದೆಲ್ಲ ಟ್ಯಾಬ್ಲೆಟ್ಸ್, ಇದು ಈಸಿಲಿ ಅವೈಲೇಬಲ್ ಮೆಡಿಕಲ್ಸಲ್ಲಿ. ಇದರಿಂದ ಎಲ್ಲ ಮಕ್ಕಳಿಗೆ HIV ಆಗ್ತಾಯಿದೆ, ಮತ್ತು ಕೈಗಳು ಕೊಳ್ತೋಗ್ತಾ ಇದೆ, ಮತ್ತು ಎಷ್ಟೋ ಮಕ್ಕಳು ಸಾವಾಗಿದೆ. ಇದನ್ನು ಹಬ್ಬಿಸಿದಂಥವ್ರನ್ನ ನೀವುಗಳೇ ನಾಶ ಮಾಡಿಬಿಟ್ರೆ ತುಂಬ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಬಿಕಾಸ್ ಸಖತ್ತಾಗಿ ನೀವೆಲ್ಲ ಹಿಡ್ಕೋತೀರ ಎಲ್ಲರೂ. ಅದೊಂದು ನನಗೆ ನಂಬಿಕೆ ಇದೆ. ಜೊತೆಗೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳೆಲ್ಲ ಮುಂದೆ ಬರಬೇಕು ಅನ್ನೋ ಬೇಡಿಕೆ, ಮನವಿ ಇದೆ. ಇದರಿಂದಾಗಿ ಸಮಸ್ಯೆ ಆಗಿರುವಂಥ ಒಂದು ಹುಡುಗಿ ಜೊತೆಗೆ ಮಾತಾಡಿದ್ರಿ ವಿಜಯ್ ನೀವು, ಅವ್ರು ಇಂಟರ್ವ್ಯೂ ಮಾಡೋದು. ಈಗ HIV ಆಗಿದೆ, HIV ಪಾಸಿಟಿವ್ ಆಗಿದೆ. ಒಂದು 20-21 ವರ್ಷದ ಹುಡುಗಿ ಅಷ್ಟೇ ಪಾಪ. ಅದು HIV ಪಾಸಿಟಿವ್ ಆಗಿ ಆ ಥರ ಎಷ್ಟೋ ಹೆಣ್ಮಕ್ಳಿಗೆ HIV ಪಾಸಿಟಿವ್ ಬೆಂಗಳೂರಲ್ಲಿ ಆಗಿದೆ ಇವತ್ತು. ಬಿಕಾಸ್ ಆಫ್ ಒಂದೇ ನೀಡ್ಲನ್ನ ಸಪ್ರೇಟ್ ಮಾಡಿ. ತ್ರಿಪುರಲ್ಲಾಗಿರೋ ಕೇಸು ಅದೇನೆ. 2,000 ಜನ ಹೆಣ್ಮಕ್ಳಿಗೆ, 5,000 ಜನ ಗಂಡು ಮಕ್ಕಳಿಗೆ ಆಗಿರೋ ಸೇಮ್ ಕೇಸು. ಬೆಂಗಳೂರಲ್ಲೂ ಸೇಮ್ ಕೇಸೇನೆ. ನಾನು ಅದೇ ಹೇಳ್ತಿರೋದು, ಪಾಲಿಟಿಷಿಯನ್ಗಳಿಗೆ ಇದೇ ಕೇಳ್ತಿರೋದು ನಾನು. ಸ್ವಲ್ಪ ಗಮನ ಹರಿಸಿ ಸ್ವಾಮಿ, ನಾಳೆ ದಿವಸ ಓಟ್ ಹಾಕೋರು ಇರಲ್ಲ ಯಾರಿಗೂ ಅಂತ. ನಿಜ, ಯೂತೇ ಇಲ್ಲ ಅಂತ ಹೇಳೋರೆ ಪಕ್ಷಕ್ಕೂ ಆ ವಿಷಯದಲ್ಲಿ ಸಪೋರ್ಟ್ ಮಾಡಲ್ಲ. ಪಕ್ಷ ಯಾವುದೇ ಆಗಲಿ, ನಿಮಗೆ ವೋಟರ್ಸ್ ಸಿಗಲ್ಲ, ಸತ್ತೋಗ್ತಾರೆ HIV ಬಂದು. ಹುಷಾರಾಗಿರಿ. ಬಟ್ ವಿಜಯ್, ಈ ಬಹುಶಃ ಇದು ಬರೀ ಎಲ್ಲೋ ಒಂದು ಕಡೆ ಸ್ಲಮ್ಮಲ್ಲಿ ಆಗ್ತಾ ಇದೆ ಅಥವಾ ಅನ್ಎಜುಕೇಟೆಡ್ಸ್ ಗ್ರೂಪಲ್ಲಿ ಆಗ್ತಾ ಇದೆ ಅನ್ನೋಂಥದ್ದಲ್ಲ. ಈವನ್ ಎಜುಕೇಟೆಡ್ ಸೆಕ್ಟರ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವ್ಮೆಂಟ್ಸ್ ಇದೆ. ಬಹುಶಃ ಇದನ್ನು ಬೇರೆ ಮಟ್ಟದಲ್ಲಿ ಕೀಳೋದು ಬಹುಶಃ ಕಷ್ಟ ಆಗಬಹುದು, ಬಟ್ ಅಸಾಧ್ಯ ಇಲ್ಲ. ಖಂಡಿತ ಆಗಲಿ ಸರ್, ಯಾವುದೂ ಅಸಾಧ್ಯ ಇಲ್ಲ ಸರ್. ಮನಸ್ಸು ಮಾಡಿ ನಿಂತರೆ ಎಲ್ಲ ಕೆಲಸ ನಾವು ಮುಗಿಸ್ಬೋದು. ಅದು ಎಲ್ಲ ಒಗ್ಗಟ್ಟಾಗಬೇಕಷ್ಟೇ. ಈಗ ಒಗ್ಗಟ್ಟಾದರೆ ಮಾತ್ರ ನಾವು ಅದನ್ನು ಕಿತ್ತಾಕ್ಬೋದು. ಯಾಕಂದರೆ ಈಗ ಹಬ್ಬಿದೆ ಅಲ್ಲ, ಈಗ ಅಮ್ಕೊಂಬಿಡೋಣ. ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ, ನಿಜವಾಗ್ಲೂ ಕಷ್ಟ ಆಗುತ್ತೆ. ನೀವು ಇನ್ನೊಂದು ಫೋಟೋ ತೋರಿಸಿದ್ರಿ, ಒಬ್ಬ ಫೋಟೋ ತೋರಿಸ್ತೀನಿ, ಅದು ತೋರಿಸ್ಬೋದಾ? ಪ್ಲೀಸ್. ಕೈ ಕೊಳ್ತೋಗಿರೋದು. ನೋಡಿ, ಕೈ ಇನ್ಫೆಕ್ಷನ್ ಆಗಿ ಕೊಳ್ತೋಗಿದೆ ಅವನಿಗೆ. ಈತ ಕೂಡ ಡ್ರಗ್ ಅಡಿಕ್ಟ್. ಸೇಮ್ ಟೈಡಲ್. ಗೊತ್ತಿಲ್ಲ ಪಾಪ ಈ ಮಗುಗೆ HIV ಇದೆಯಾ ಇಲ್ವಾ ಗೊತ್ತಿಲ್ಲ. ಇವತ್ತು ಇಷ್ಟು ದೊಡ್ಡ ಸಮಸ್ಯೆಯಲ್ಲಿ ನಾವು ನರಳ್ತಾ ಇದ್ದೀವಿ. ಒಂದು ಕಡೆ ಯಾವುದೇ ಪಕ್ಷದ ಪಾಲಿಟಿಷಿಯನ್ಸೇ ಆಗಿರ್ಬೋದು, ಇದನ್ನು ಜವಾಬ್ದಾರಿಯಲ್ಲಿ ತಗೊಳ್ಳದೆ ಹೋದರೆ ಕಷ್ಟ ಆಗುತ್ತೆ. ಬೆಂಗಳೂರು HIV ಫೇಮಸ್ ಆಗುತ್ತೆ.